ರವಿ ಹೇಗಿದ್ಯಪ್ಪ? ಅಂತೂ ಬ್ಯಾಂಗ್ಳೂರ್ ಅವತ್ತು ಅಡ್ತು ಅನ್ನು. ಏನ್ ಮಾಡೋದಪ್ಪ, ಹೊಟ್ಟೆ ಪಾಡು. ಮತ್ತೆ ಹೇಗಿದ್ಯಮ್ಮ ರೂಪಾ? ಚೆನ್ನಾಗಿದ್ದೀನಿ. ನಿಮ್ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದಾರಮ್ಮ. ನೀನ್ ಬಂದಿಲ್ಲಿ ಸೆಟ್ಲ್ ಆಗಿರೋದು ನೋಡಿದ್ರೆ ನಮಗೂ ಇಲ್ಲಿ ಬರ್ಬೇಕು ಅನ್ನೋ ಧೈರ್ಯ ಬಂತು. ಈ ಜನ, ಈ ಟ್ರಾಫಿಕ್ಕು ಹೇಗಿದೆ ನೋಡೋ. 4 ದಿನ ಇರೋ, ನಿನ್ಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಒಂದ್ಸಲ ಇಲ್ಲಿನ ಕಾವೇರಿ ನೀರು ಕುಡಿದ್ರೆ ಆಯ್ತು, ಬೆಂಗಳೂರು ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ. ಸೀದಾ ಗ್ಯಾರೇಜ್ ಹತ್ರನೇ ಹೋಗ್ಬಿಡೋಣ. ಸರಿನಪ್ಪ, ನೀನ್ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಲ್ಲಿಗೆ. ಮೇನ್ ರೋಡಲ್ಲಿ ಇದೆ, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಲೀಸಿಗೆ ಮಾತಾಡಿದ್ದೀನಿ. ನಮಸ್ಕಾರ ಸರ್. ಅದೇ ನಾನು ಹೇಳಿದ್ನಲ್ಲ ಸರ್, ನನ್ನ ಫ್ರೆಂಡ್ ರವಿ ಅಂತ. ಕಂಡೀಷನ್ ಅಲ್ಲೇ ಗೊತ್ತಿದೆ ತಾನೆ. ತಿಂಗಳು ಸರಿಯಾಗಿ ನಾನು ಮಾತಾಡಿರುವಷ್ಟು ಕೊಟ್ರೆ ಸಾಕು. ಎಲ್ಲ ಹೇಳಿಯಾರೆ ಸರ್, ಟೈಮಿಗೆ ಸರಿಯಾಗಿ ಖಂಡಿತವಾಗ್ಲೂ ಕೊಡ್ತೀನಿ. ಅಷ್ಟಾದ್ರೆ ಸಾಕು, ನಾಳೆಯಿಂದನೇ ನೋಡ್ಕೊಳ್ಳಿ. ಏನಪ್ಪ, ಗ್ಯಾರೇಜ್ ಫಿಕ್ಸ್ ಆಯ್ತಲ್ಲ? ಸರಿ, ಹಂಗೆ ಮನೇನೂ ತೋರಿಸ್ಬಿಡ್ತೀನಿ. ನೋಡಪ್ಪ ರವಿ, ಇದೆ ಸಿಂಗಲ್ ಬೆಡ್ರೂಮ್ ಹೌಸ್. ಸಾಕಾ? ಸಾಕು, ಇರೋದಿಬ್ರೆ. ಇನ್ನೆಷ್ಟು ಬೇಕಾಗತ್ತೆ? ಹಲೋ ಸರ್. ಹಾಂ, ನಿಮ್ಮ ಮನೆ ಹತ್ರ ಬಂದೀನಿ. ಸೊ ಮನೆ ಕೀ ಬೇಕಾಗಿತ್ತಲ್ಲ ಸರ್? ಓ, ಪಕ್ಕದ ಮನೇಲಿ ಕೊಟ್ಟಿದ್ದೀರಾ? ಸರಿ, ಸೇರಿಸ್ಕೊತೀನಿ. ಸರ್, ಪಕ್ಕದ ಮನೆ ಬಾಡಿಗೆಗೆ ಬಂದಿದ್ದೀವಿ, ಕೀ ಬೇಕಾಗಿತ್ತು ಸರ್. ಸುಧಾ, ಪಕ್ಕದ ಮನೆ ಕೀ ಕೊಡು. ಓ, ನೀವು ಇಷ್ಟನೇ ಇರ್ತೀರಾ? ಇಲ್ಲ ಇಲ್ಲ, ನಾನು ಜಸ್ಟ್ ಮನೆ ತೋರ್ಸಕ್ ಬಂದೆ. ಇವರಿಬ್ರು ಗಂಡ ಹೆಂಡತಿ ಇರ್ತಾರೆ. ನಾವೆಲ್ಲ ಒಂದೇ ಊರಿನವರು. ಈ ಮನೆ ಓನರ್ ರಾಮಣ್ಣ ನಂಗೆ ತುಂಬ ಪರಿಚಯ. ಅವ್ರ ಮನೆ ಖಾಲಿ ಇದೆ ಅಂತ ಹೇಳಿದ್ರು, ಅದಕ್ಕೆ ನಮ್ಮವರೇ ಬರ್ತಾರೆ ಅಂತ ಹೇಳಿದೆ. ನಮಸ್ಕಾರ ಸರ್. ಹಲೋ ಹಲೋ. ನನ್ನ ಹೆಸರು ರವಿ ಅಂತ, ತಮ್ಮ ಪರಿಚಯ ಆಗಿಲ್ಲ. ನಾನು ಗೋಪಿ ಅಂತ, ಇಲ್ಲೇ ಸಲೂನ್ ನಡೆಸ್ತಾ ಇದ್ದೀನಿ. ಇವ್ರ ನಮ್ಮ ವೈಫ್ ಸುಧಾ, ಇಲ್ಲೇ ಪಾರ್ಲರ್ ಇಟ್ಕೊಂಡಿದ್ದಾರೆ. ತುಂಬಾ ಸಂತೋಷ ಆಯ್ತು ಸರ್. ನಾವಿಬ್ರು ಊರಿಗೆ ಹೊಸಬ್ರು, ನಿಮ್ ಸಹಾಯ ಬೇಕಾಗ್ಬೋದು. ಆಗಾಗ ತೊಂದರೆ ಕೊಡ್ತಿರ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೇಜಾರು ಯಾಕೆ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಸಹಾಯ ಬೇಕೋ ಕೇಳಿ. ಸ್ವಲ್ಪ ನೀರು ಬೇಕಿತ್ತು. ಸುಧಾ, ಒಂದು ಬಿಂದಿಗೆ ನೀರು ಕೊಡಮ್ಮ. ನೋಡಿ, ಇಲ್ಲಿ ಕಾವೇರಿ ನೀರು ಒಂದಿನ ಬಿಟ್ಟು ಒಂದಿನ ಬರುತ್ತೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹಿಡ್ಕೋಬೇಕು. ಹೋಗ್ತಾ ಹೋಗ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ. ನೋಡಪ್ಪ, ಗಾಡಿ ಸೂಪರ್ ಆಗಿ ರೆಡಿ ಮಾಡಿದೀನಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ವಾಪಸ್ ತಗೊಂಬ, ಆಯ್ತಾ? ಸರಿ ಅಣ್ಣ, ಆಯ್ತು. ತಗೋ, 760 ರೂಪಾಯಿ ಆಗಿದೆ. ಹಾ, ನಮಸ್ಕಾರ. ನಿನ್ ನಮಸ್ಕಾರ ಯಾರಿಗ್ ಬೇಕು? ನನ್ ದುಡ್ಡಲ್ಲಿ ಎಷ್ಟ್ ಸರಿ ಅಲಿಯೋದ್ ನಾನು? ಇನ್ನೊಂದು 2 ದಿನ ಕೊಟ್ಬಿಡ್ತೀನಿ ಅಣ್ಣ, ಸುಮಾರು ಪೇಮೆಂಟ್ ಬರೋದಿದೆ. ದಿನ ಇದೇ ಗೋಳ ಆಯ್ತಲ್ಲ ನಿಂದು. ಬಾಡಿಗೆ ಕಟ್ಟಕ್ ಆಗಿಲ್ಲ ಅಂದ್ಮೇಲೆ ಅಂಗಡಿ ಯಾಕೆ ತಗೊಂಡೆ ನೀನು? ಏನ್ ಮಾಡೋದಣ್ಣ, ಕಸ್ಟಮರ್ಸ್ ಸರಿಗ್ ಪೇಮೆಂಟ್ ಕೊಡ್ತಾ ಇಲ್ಲ, ನನ್ ಕೈಯಲ್ಲೂ ದುಡ್ಡಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನೋಡು, ನಾಳೆ 1 ದಿನ ಟೈಮ್ ಕೊಡ್ತೀನಿ ಅಷ್ಟೇ. ಕೊಟ್ರೆ ಸರಿ, ಇಲ್ಲ ಅಂಗಡಿ ಬಿಟ್ಟು ಖಾಲಿ ಮಾಡ್ಕೊ ಹೋಗ್ತಾ ಇರ್ಬೇಕು.
ಕರೆಂಟ್ ಬಿಲ್ ಕಟ್ಟಿಲ್ಲ, ನೀರಿನ ಬಿಲ್ ಕಟ್ಟಿಲ್ಲ, 2 ತಿಂಗಳು ಬಾಡಿಗೆ ಕಟ್ಟಬೇಕು. ಆಯ್ತು, ಬಾಡಿಗೆ ಕಟ್ತೀನಿ ಅಂತ ಹೇಳು ಓನರ್ಗೆ. ಮತ್ತೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಫ್ಯೂಸ್ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ಕಿತ್ಕೊಂಡೋದ್ರೆ ಕಿತ್ಕೊಂಡೋಗ್ಲಿ ಬಿಡು. ಏನ್ ಹೇಳ್ತಿದ್ಯಾ? ಕತ್ಲೇಲಿ ಇರಕ್ಕಾಗತ್ತಾ? ನೋಡು, ನಾನೇನ್ ಸುಮ್ನೆ ಕೂತಿಲ್ಲ, ಹಗಲು ರಾತ್ರಿ ದುಡಿತಾ ಇಲ್ವಾ? ಈ ಕಾಲದಲ್ಲಿ ಇಬ್ರು ದುಡಿಬೇಕು, ಅವಾಗ್ಲೇ ಸಂಸಾರ ಸಾಗೋದು. ಸರಿ ಆಯ್ತು ಬಿಡು, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹೇಗಿದ್ರು ಸುಧಾವ್ರದೇ ಪಾರ್ಲರ್ ಇದೆ, ಅಲ್ಲೇ ಕೆಲ್ಸ ಕಲ್ತ್ಕೋತೀನಿ. ಆಮೇಲೆ ಅಲ್ಲೇ ಕೆಲ್ಸಕ್ಕೆ ಸೇರ್ಕೋತೀನಿ. ಆಯ್ತು, ಧಾರಾಳವಾಗಿ ಸೇರ್ಕೊ, ನನಗೂ ಸಹಾಯ ಆಗತ್ತೆ. ಹಾಯ್. ಹಾಯ್. ಪರವಾಗಿಲ್ಲ ರೂಪಾ, ಇಷ್ಟು ಬೇಗ ಕೆಲಸ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ನೀಟಾಗೂ ಮಾಡ್ತಾ ಇದ್ದೀರಾ. ಸುಧಾ ಹೇಳ್ಕೊಟ್ಟಿದ್ದಕ್ಕೆ ತಾನೇ ನಾನು ಕಲ್ತ್ಕೊಂಡಿರೋದು. ಬರೇ ಹೇಳ್ಕೊಟ್ರು ಸಾಲದು, ಕಲಿಯವರೆಗೂ ಇಂಟ್ರೆಸ್ಟ್ ಇರ್ಬೇಕು ಅಲ್ವಾ ಸುಧಾ? ರೂಪಾ ಕೆಲ್ಸ ಕಲ್ತ್ಕೊಂಡಿರೋದು ನನ್ಗೂ ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ಸ್ ರೂಪಾ. ಅಯ್ಯೋ ಥ್ಯಾಂಕ್ಸ್, ನಾನ್ ನಿನಗ್ ಹೇಳ್ಬೇಕು. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನಾನು ಹೊಸದಾಗಿ ಏನಾದ್ರೂ ಶುರು ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಹಾ, ಒನ್ ಐಡಿಯಾ. ನೀವ್ ಯಾಕೆ ಟ್ಯಾಟೋ ಹಾಕೋದನ್ನ ಕಲಿಬಾರ್ದು? ಅದಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ. ಹೌದಲ್ವಾ? ಒಳ್ಳೆ ಕೆಲ್ಸ, ಒಳ್ಳೆ ಲಾಭನೂ ಇದೆ. ಈ ಕಾಲೇಜ್ಗೆ ಹೋಗೋ ಹುಡುಗರಂತೂ ಟ್ಯಾಟೂ ಟ್ಯಾಟೂ ಅಂತ ಓದಾಡ್ತಾ ಇರ್ತಾರೆ. ಫ್ಯಾಷನಿಗೆ ಫ್ಯಾಷನ್ ಆಯ್ತು, ಕಮಾಯಿನೂ ಆಯ್ತು. ಒಳ್ಳೆ ಸಜೆಷನ್, ಥ್ಯಾಂಕ್ ಯು ರೂಪಾ. ಕೆಲಸ ಆರಿಸ್ಕೊಂಡು ಬದುಕು ಕಟ್ಕೊಳ್ಳೋದಕ್ಕೆ, ಜೀವನ ನಡೆಸೋದಕ್ಕೆ ಲಕ್ಷಾಂತರ ಮಂದಿ ಹಳ್ಳಿಗಳಿಂದ, ಬೇರೆ ಬೇರೆ ಪುಟ್ಟ ಪುಟ್ಟ ಪ್ರದೇಶಗಳಿಂದ ನಗರಗಳಿಗೆ ವಲಸೆ ಬರ್ತಾರೆ. ಹಾಗೆ ಬಂದವರಲ್ಲಿ ರವಿ ರೂಪ ಕೂಡ ಒಬ್ರು. ಗಂಡನ್ ದುಡ್ಮೆ ಸಾಲಲ್ಲ ಅಂತ ಹೇಳಿ ಹೆಂಡತಿನೂ ಕೆಲ್ಸಕ್ಕೆ ಸೇರ್ಕೊಳ್ತಾಳೆ. ಬರ್ತಾ ಬರ್ತಾ ಹೆಂಗೋ ಏಳ್ತಾ ಬೀಳ್ತಾ ಬದುಕು ಕಟ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾರೆ. ಕೆಲವ್ರ ಬದುಕು ಚೆನ್ನಾಗಾಗುತ್ತೆ, ಕೆಲವ್ರ ಬದುಕು ದುಸ್ತರವಾಗುತ್ತೆ. ಆದ್ರೆ ಈ ರವಿ ಮತ್ತೆ ರೂಪಾ ಬದುಕು ಬೇರೆದೇ ಮಗಳು ತಿರುగు. ನೋಡಿ, ಅಲ್ಲಿ ಏನ್ ನಡೆದಿರಬಹುದು ಅನ್ನೋದನ್ನ ಊಹೆ ಮಾಡ್ತಾ ಇದೀವಿ ಅಷ್ಟೇ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳಿ ನಾವು ಪತ್ತೆ ಹಚ್ಚಬೇಕು. ಸೊ ಯಾರಿಗೂ ಯಾವುದೇ ರೀತಿ ಅನುಮಾನಗಳು ಬರಬಾರ್ದು, ಹುಷಾರಾಗಿರ್ಬೇಕು. ಸೊ ಎಲ್ಲರಿಗೂ ಏನೇನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ. ಕೀಪ್ ಮೂವಿಂಗ್. ರೂಪಾ ತಗೋ. ಇವಳು ಯಾವಾಗ ಮಲ್ಕೊಂಡ್ಲು? ಈಗ ತಾನೇ ಮಲ್ಗುದ್ಲು. ಜ್ವರದ್ ಮತ್ತೆ ಜಾಸ್ತಿ ಆಗಿದೆ. ಮತ್ತೆ ಜ್ವರನ? ಮೊನ್ನೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಹೋದ್ವಿ ಬಂದ್ವಿ. ಡಾಕ್ಟ್ರು ಬ್ಲಡ್ ಟೆಸ್ಟಿಗೆ ಬರ್ದು ಕೊಟ್ಟಿದ್ರು. ಬ್ಲಡ್ ಟೆಸ್ಟ್ ಮಾಡಿಸಿದ್ರ ನೀವು? ಮತ್ತೆ ಡಾಕ್ಟರ್ ಹತ್ರ ಹೋಗ್ಲೇ ಇಲ್ಲ. ಬ್ಲಡ್ ಟೆಸ್ಟ್ ಮಾಡ್ಸಿಲ್ಲ ಅಂದ್ರೇನು? ಅವ್ರು ಬರ್ಕೊಟ್ಟು ಔಷಧಿ ಎಲ್ಲ ಕೊಟ್ಟಿದೀವಿ ತಾನೆ, ಜ್ವರನು ವಾಸಿ ಆಗಿತ್ತು. ಸರಿ, ಈಗ ಮತ್ತೆ ಜ್ವರ ಬಂದಿದ್ಯಲ್ಲ, ಈಗ್ಲಾದ್ರೂ ಹೋಗಿ ಅವ್ರು ಹೇಳಿ ಟೆಸ್ಟ್ಗಳನ್ನೆಲ್ಲ ಮಾಡ್ಸೋಣ. ಸರಿ, ಹೋಗೋಣ ಬಾ. ನೀವು ಲಾಸ್ಟ್ ಟೈಮ್ ಬಂದಿದ್ರಿ ಅಲ್ವಾ? ಬ್ಲಡ್ ಟೆಸ್ಟ್ ಬರ್ಕೊಟ್ಟಿದ್ದೆ ಅನ್ಸುತ್ತೆ. ಸರ್, ಯಾವುದೋ ಕೆಲಸದ ಮಧ್ಯೆಯಲ್ಲಿ ರಿಪೋರ್ಟ್ ತಗೊಳಕ್ಕಾಗಿಲ್ಲ, ಈಗ ಲ್ಯಾಬಿನ ತಂದೀನಿ ಸರ್. ಓ, ಶುಗರ್ ಇದೆ. ಇಷ್ಟು ಚಿಕ್ಕ ಮಗುಗೆ ಶುಗರಾ? ಇದನ್ನ ಜುವೆನೈಲ್ ಡಯಾಬಿಟೀಸ್ ಅಂತಾರೆ.
ಬಹಳ ರೇರು. ಅದಕ್ಕೆ ನಿಮ್ಮ ಮಗುಗೆ ಜ್ವರ ಬಂದು ಹೋಗ್ತಾ ಇದೆ. ನೋಡಿ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಇಲ್ಲದೇ ಇದ್ರೆ ಮಗುಗೆ ತುಂಬಾ ತೊಂದರೆ ಆಗುತ್ತೆ. ನಾನು ಕೆಲವು ಮೆಡಿಸಿನ್ಸ್ನ ಬರ್ಕೊಡ್ತೀನಿ. ಇದನ್ನೆಲ್ಲ ತಂದ್ಬಿಡಿ. ತುಂಬಾ ಡಿಲೇ ಮಾಡೋಕ್ಕಾಗಲ್ಲ. ನಾಳೆಯಿಂದಾನೇ ಇನ್ಸುಲಿನ್ ಸ್ಟಾರ್ಟ್ ಮಾಡಿ. ರೂಪಾ, ಊರಿಗೆ ಹೋಗೋಣ. ಏನು ಊರ್ಗ? ಈ ಬೆಂಗಳೂರಲ್ಲಿ ಎಷ್ಟು ದುಡಿದ್ರು ಸಾಲೋದೇ ಇಲ್ಲ. ಇಲ್ಲೇ ಇದ್ಕೊಂಡು ಮಗು ಕಾಯಿಲೆ ವಾಸಿ ಮಾಡೋಕ್ಕಾಗಲ್ಲ. ಅದ್ರ ಬದಲು ಊರಿಗೆ ಹೋದ್ರೆ ಅಷ್ಟೊಂದು ಖರ್ಚಿರಲ್ಲ. ನಡಿ ಹೋಗೋಣ. ಏನ್ ಹೇಳ್ತಿದ್ಯಾ? ಆ ಕೊಂಪೆಲಿ ಏನ್ ದುಡಿಯಕ್ ಸಾಧ್ಯ? ನೋಡು, ದುಡಿಯೋದು 3 ಕಾಸು ಆದ್ರೂ ಖರ್ಚು ಕಮ್ಮಿ ಇರತ್ತೆ. ನೆಮ್ಮದಿಯಾಗಿ ಬದುಕ್ಬಹುದು. ಇಲ್ಲಿ ಎಷ್ಟು ದುಡಿದ್ರು ಕಾಸೇ ನಿಲ್ಲಲ್ಲ ಕೈಯಲ್ಲಿ. ಇದ್ರ ಮಧ್ಯೆ ಮಗು ಕಾಯಿಲೆ ಬೇರೆ. ಒಂದ್ಸಲಿ ಡಾಕ್ಟರ್ ಹತ್ರ ಕರ್ಕೊಂಡ್ರೆ 300 ರೂಪಾಯಿ ಫೀಸು. ಅದೇ ನಮ್ಮೂರಲ್ಲಿ ಇವತ್ತಿಗೂ 50 ರೂಪಾಯಿ 60 ರೂಪಾಯಿ ಅಷ್ಟೇ ತಗೊಳ್ಳೋದು. ನೋಡು, ಪೆದ್ದಾಗ್ ಮಾತಾಡ್ಬೇಡ. ಏನಾದ್ರೂ ಕಾಯಿಲೆ ಆದ್ರೆ ಬೇರೆ ಊರಿಂದ ಬೆಂಗಳೂರಿಗೆ ತಾನೇ ಕರ್ಕೊಂಬರೋದು. ಇಲ್ಲಿರೋ ಸೌಲಭ್ಯ ಅಲ್ಲಿ ಸಿಗುತ್ತಾ? ನೋಡು, ಕಾಯಿಲೆ ಏನು ಅಂತ ತಿಳ್ಕೊಳ್ಳೋವರೆಗೂ ಅಷ್ಟೇ. ಆಮೇಲೆ ಎಲ್ಲಿ ಬೇಕಾದ್ರೂ ಔಷಧಿ ಕೊಡಿಸ್ಬೋದು. ಹಾಗಂತ ಮಗುಗೆ ಈ ಕಾಯಿಲೆ ಇಟ್ಕೊಂಡು ನಾನು ಆ ಕೊಂಪೆಗೆ ಬರಕ್ ಆಗಲ್ಲ. ಆಮೇಲೆ ಇಲ್ದಿರೋ ಇನ್ಫೆಕ್ಷನ್ ಎಲ್ಲ ಅಂಟ್ಕೊಳುತ್ತಲ್ಲಿ. ನಾನಂತೂ ಬರಲ್ಲ. ಇಲ್ಲೇ ಇದ್ದು ಕಷ್ಟನೋ ಸುಖನೋ ಮಗುಗ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅಲ್ಲ, ಬರಲ್ಲ ಅಂದ್ರೆ ನೀನ್ ಒಬ್ಳೇ ಇರ್ತೀಯ ಇಲ್ಲಿ. ಮತ್ತೆ ನೀನ್ ಹೋಗ್ತೀನಿ ಅಂದ್ಮೇಲೆ ನೀನೇನ್ ಮಾಡಕ್ಕಾಗತ್ತೆ? ನಾನು ಒಬ್ಳೇ ಇರ್ತೀನಿ ಬಿಡು. ಏನ್ ಮಾತು ಅಂತ ಆಡ್ತಾ ಇದೆಯಾ ರೂಪಾ? ನೀನ್ ಒಬ್ಳೇ ಬಿಟ್ಟು ಹೋಗಕ್ಕಾಗತ್ತಾ? ಯಾಕಾಗಲ್ಲ? ಎಷ್ಟೋ ಹೆಣ್ಮಕ್ಳು ಗಂಡಂದಿರು ಸೌದಿಲಿ ದುಬೈಲಿ ಇಲ್ವಾ? ಅವರೆಲ್ಲ ಒಬ್ರೇ ಇರಲ್ವಾ? ನೋಡು, ಅದು ಬೇರೆ ಇದು ಬೇರೆ. ಇರು, ಅಕ್ಕನ ಹತ್ರ ಮಾತಾಡು. ಯಾರ್ ಹೇಳಿದ್ರು ಅಷ್ಟೇ. ನಮ್ಮಮ್ಮ ಹೇಳಿದ್ರು ಅಷ್ಟೇ, ನಿಮ್ಮಮ್ಮ ಹೇಳಿದ್ರು ಅಷ್ಟೇ. ನಾನು ಎಲ್ಗೂ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಅಕ್ಕ, ನಿನ್ ಮಗಳು ಊರಿಗೆ ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ನೀನೇ ಒಂದ್ ಮಾತು ಹೇಳು. ತಗೋ. ಹೇಳಮ್ಮ. ಏನಾದ್ರೂ ಮಾಡ್ಕೊ, ನಿನ್ನಿಷ್ಟ. ಅರ್ಥ ಮಾಡ್ಕೋ ರೂಪಾ, ಇಲ್ಲಿದ್ ಏನ್ ಸಂಪಾದನೆ ಮಾಡ್ತೀಯ? ನೋಡು, ನೀನ್ ದುಡ್ಡಿಗೆ ಹೆದ್ರಬೇಡ. ಬೇಕಾದ್ರೆ ಗ್ಯಾರೇಜ್ನು ಮುಚ್ಚಿ ಮನೇಲಿ ಕೂತ್ಕೋ. ನಾನೇ ನಿನ್ ಖರ್ಚು ನೋಡ್ಕೋತೀನಿ. ಕಷ್ಟಕ್ಕೆ ಹೆದ್ರಿ ಇಲ್ಲಿಂದ ಓಡೋಗಕ್ ನನ್ಗೆ ಇಷ್ಟ ಇಲ್ಲ. ಇಲ್ಲೇ ಇದ್ದು ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಷ್ಟೇ. ನೀನ್ ಏನಾದ್ರೂ ಮಾಡ್ಕೋ, ನನ್ ಕೈಲಿ ಇಲ್ಲಿ ಇರಕ್ ಆಗಲ್ಲ. ನಾನು ಊರಲ್ಲೇ ಗ್ಯಾರೇಜ್ ಓಪನ್ ಮಾಡ್ತೀನಿ. ಸರಿ, ಏನಾದ್ರೂ ಮಾಡ್ಕೋ. ನೋಡು ರೂಪಾ, ನನ್ ಮಾತ್ ಕೇಳು, ಹಠ ಮಾಡ್ಬೇಡ. ನೀನ್ ಯಾಕೆ ಹಠ ಮಾಡ್ತಿದ್ಯಾ ಅಲ್ಲಿಗೆ ಹೋಗ್ಲೇಬೇಕು ಅಂತ? ಇಲ್ಲೇ ಇರು. ಇಲ್ಲಿರೋದಾ? ಸಾಧ್ಯನೇ ಇಲ್ಲ. ಇನ್ನು ಮುಳುಗ್ ಹೋಗ್ತೀನಿ ಅಷ್ಟೇ. ಆ ಗ್ಯಾರೇಜ್ ಓನರು ದಿನಾ ಬಂದ್ ಕಾಟ ಕೊಡ್ತಾನೆ. ಹೇಗೋ ಅಡ್ವಾನ್ಸ್ ಇತ್ತು, ಅದೆಲ್ಲ ಬಾಡಿಗೆ ಹೊಟ್ಟೋಗತ್ತೆ. ಏನು ಉಳಿಯಲ್ಲ. ಸರಿ, ನೀ ಇಲ್ಲೇ ಇರು. ಮಗು ಕಾಯಿಲೆ ವಾಸಿ ಆದ್ಮೇಲೆ ಒಂದೇ ಕಡೆ ಇರೋ ವ್ಯವಸ್ಥೆ ಮಾಡೋಣ.